ಜುಲೈ 28 ವಿಶ್ವ ಹೆಪಟೈಸಿಸ್ ದಿನವಾಗಿದ್ದು, ಇದರ ಅಂಗವಾಗಿ ಸೊಳಂಗ ರಸ್ತೆಯಲ್ಲಿ ಸುಶೋಧ ಆಸ್ಪತ್ರೆಯಲ್ಲಿ ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಹೆಪಟೈಸಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಸಿಸ್ ಬಿ HEPB ಉಚಿತ ಲಸಿಕಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಜೆಕೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಹೆಪಟೈಸಿಸ್ ಬಿ ಮತ್ತು ಸಿ ಸೋಂಕು ಲಿವರ್ ಸಿರೋಸಿಸ್ ಹಾಗೂ ಲಿವರ್ ಕ್ಯಾನ್ಸರ್ಗೆ ಬಹುಮುಖ್ಯ ಕಾರಣವಾಗಿದೆ. ಈ ಸೋಂಕನ್ನು ಸ್ಯಾಂಪಲ್ ರಕ್ತ ಪರೀಕ್ಷೆ ಮೂಲಕ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಹಾಗೂ ಯಾರಿಗೂ ಹರಡದಂತೆ ತಡೆಗಟ್ಟಬಹುದು. ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಹೆಪಟೈಸಿಸ್ ಬಿ ಲಸಿಕೆಯ 3 ಡೋಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ಜಿಲ್ಲೆಯ ಜನರು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ ಬೆಳಗ್ಗೆ 9:30ಕ್ಕೆ ಉದ್ಘಾಟಿಸಲಿದ್ದು, ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಮತ್ತು ಖ್ಯಾತ ನಟ ದಿಗಂತ್ ಮಂಚಾಲೆ ಅವರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಹೆಪಟೈಸಿಸ್ ಬಿ ಮತ್ತು ಸಿ ಸೋಂಕಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಜುಲೈ 26ರ ಬೆಳಗ್ಗೆ 7:30ಕ್ಕೆ ಫ್ರೀಡಂ ಪಾರ್ಕ್ನಿಂದ ನಮ್ಮ ಆಸ್ಪತ್ರೆಯವರೆಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ 8277736465 ಅಥವಾ 7349099191ರಲ್ಲಿ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅರ್ಜುನ್ ರಾವ್, ಕೃಷ್ಣಮೂರ್ತಿ, ಬಸವರಾಜ್, ಯಶವಂತ್ ಇನ್ನಿತರರು ಇದ್ದರು. ಪಾಲಿಕೆ ಶಿವಮೊಗ್ಗ ವತಿಯಿಂದ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR 2006ರ ವಿಶೇಷ ಪ್ರಚಾರ ದಿನವನ್ನು ಇದೇ ಜುಲೈ 25 ಮತ್ತು 26 2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಹಾತ್ಮ ಗಾಂಧಿ ಪಾರ್ಕ್ ಎದುರಿನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ನಮಸ್ಕಾರ. ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ಜೆಕೆ, ಮೆಡಿಕಲ್ ಗ್ಯಾಸ್ಟ್ರೆಂಟಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್, ಸುಶೋಧ ಹಾಸ್ಪಿಟಲ್, ಸವಳಂಗ ರೋಡ್, ಶಿವಮೊಗ್ಗ. ಇವರು ನಮ್ಮ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ಕೃಷ್ಣಮೂರ್ತಿ ಅವರು ಮಾರ್ಕೆಟಿಂಗ್ ಟೀಮ್ ಬಸವರಾಜು, ಇವರು ಯಶವಂತ್ ಅಂತ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್, ಅಸಿಸ್ಟೆಂಟ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್. ಡಾಕ್ಟರ್ ಅರ್ಜುನ್ ರಾವ್ ನಮ್ಮದು ಸೀನಿಯರ್ ಸರ್ಜಿಕಲ್ ಗ್ಯಾಸ್ಟ್ರೆಂಟಾಲಜಿಸ್ಟ್ ಈಗ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಅಂತ. ಇಲ್ಲಿ ನೆರೆದಕ್ಕಂಥ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮ ಮಿತ್ರರಿಗೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳು. ಇವತ್ತು ನಮ್ಮ ಸುಶೋಧ ಹಾಸ್ಪಿಟಲ್ ಕಡೆಯಿಂದ ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ ಅನೌನ್ಸ್ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈ ಕ್ಯಾಂಪೇನ್ ಮಾಡೋಂಥದ್ದು ಸಂದರ್ಭ ವರ್ಲ್ಡ್ ಹೆಪಟೈಟಿಸ್ ಡೇ, ವಿಶ್ವ ಹೆಪಟೈಟಿಸ್ ದಿನ ಜುಲೈ 28ನ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತದೆ. ಆ ವಿಷಯವಾಗಿ ಇವತ್ತು ನಾವು ಒಂದು ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ ಅನೌನ್ಸ್ ಮಾಡೋದಕ್ಕೆ ಬಂದಿದ್ದೇವೆ. ಏನಕ್ಕೋಸ್ಕರ ಹೆಪಟೈಟಿಸ್ ಬಗ್ಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ, ಈಗಿನ ಪ್ರಕಾರ ಆಲ್ಮೋಸ್ಟ್ ಪ್ರತಿ ವರ್ಷ 15 ಲಕ್ಷ ಜನ ಹೆಪಟೈಟಿಸ್ ಬಿ ಇನ್ಫೆಕ್ಷನಿಂದ ಕ್ಯಾನ್ಸರ್ ಆಗಿ ಮರಣವಂತಿದ್ದಾರೆ ವರ್ಲ್ಡಲ್ಲಿ. ಇನ್ನೂ 25 ಕೋಟಿ ಜನಗಳು ವರ್ಲ್ಡಲ್ಲಿ ಇನ್ನೂ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ನು ಇನ್ನೂ ಹಾಗೆ ಇನ್ಫೆಕ್ಟ್ ಆಗಿದ್ದಾರೆ ಜನಗಳು. ಈಗಿನ ಪ್ರಕಾರ ಎಲ್ಲ ನ್ಯೂ ಬಾರ್ನ್ ಬೇಬೀಸ್ ಎಲ್ಲರಿಗೂ ಈಗ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಆದರೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಓನ್ಲಿ 45% ಅಷ್ಟೇ ಜನಗಳು ಇನ್ನೂ ಇನ್ಫೆಕ್ಷನ್ ಅಂದರೆ ವ್ಯಾಕ್ಸಿನೇಷನ್ನ ತೊಗೊತಾ ಇರೋದು. ಇನ್ನೂ 55% ಜನಗಳು ಇನ್ನೂ ವ್ಯಾಕ್ಸಿನೇಷನ್ ತೊಗೊಳಕ್ಕಾಗ್ತಾ ಇಲ್ಲ ಅದನ್ನು ಅಂತ. ಸೊ ಇದರಲ್ಲಿ ಯಾರ್ಯಾರು ಅದರಿಂದ ಮಿಕ್ಸ್ ಆಗಿರ್ತಾರೆ, ಅಂದರೆ ಮೇನ್ಲಿ ಇದು ಆಗೋಂಥದ್ದು ಲೇಬರ್ ಕ್ಲಾಸ್ಗಳು, ಅಂಡರ್ ಪ್ರಿವಿಲೇಜ್ಡು ಮತ್ತು ಕೆಲವೊಬ್ಬರಿಗೆ ರೂರಲ್ ಪ್ಲೇಸಸ್ಗಳಲ್ಲಿ ಈ ವ್ಯಾಕ್ಸಿನೇಷನ್ನು ಆಗಿರೋದಿಲ್ಲ. ಅಂಥವ್ರಿಗೋಸ್ಕರ ಈ ವ್ಯಾಕ್ಸಿನೇಷನ್ ಅಲ್ಲಿ ಯಾರು ಆ ಚೈನಿಂದ ಎಸ್ಕೇಪ್ ಆಗಿರ್ತಾರೆ ಅವರಿಗಿನ ಈ ಮೇನ್ ಸ್ಟ್ರೀಮಿಗೆ ಕರೆತಂದು ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡಿಸೋದು ಈ ಕಾರ್ಯಕ್ರಮದ ಉದ್ದೇಶ. ಸೊ ಈಗ ಇನ್ನೊಂದು ವಿಷಯ ಅಂತಂದರೆ, ಈಗ ಎಲ್ಲರೂ ನಾವು ನೋಡ್ದಂಗೆ ನಮ್ಮ ಡೇ ಟು ಡೇ ಪ್ರಾಕ್ಟೀಸಲ್ಲಿ, ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಜನಗಳು ಕೆಲವೊಂದು ಟೈಮ್ ರೆಗ್ಯುಲರ್ ಸರ್ಜರೀಸ್ಗೆ ಹೋಗ್ತಾರೆ. ರೆಗ್ಯುಲರ್ ಸರ್ಜರಿಯಲ್ಲಿ ಹೋದಾಗ ಇದ್ದಕ್ಕಿದ್ದಂಗೆ ಹೆಪಟೈಟಿಸ್ ಬಿ ಅಂತ ಗೊತ್ತಾಗುತ್ತೆ, ಅಥವಾ ಪ್ರೆಗ್ನೆನ್ಸಿ ಡೈರೆಕ್ಟ್ ಡೆಲಿವರಿ ಹೋಗಿರ್ತಾರೆ, ಅವಾಗ ಹೆಪಟೈಟಿಸ್ ಬಿ ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಸಡನ್ನಾಗಿ ಆತಂಕ ಆಗೋಂಥದ್ದು. ಆವಾಗ ಆಲ್ರೆಡಿ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಆಪ್ರೇಷನ್ದು ಮತ್ತು ಪ್ರೆಗ್ನೆನ್ಸಿದು. ಅದ್ರ ಮೇಲೆ ಈ ಥರ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, ಅವರ ಯೋಚನೆಗಳು ಬದಲಾವಣೆ ಆಗೋಂಥದ್ದು, ಫೈನಾನ್ಷಿಯಲ್ ಸ್ಟ್ರೆಸ್ ಜಾಸ್ತಿ ಆಗೋಂಥದ್ದು, ಕೆಲವೊಂದು ಅನಾಹುತಗಳೆಲ್ಲ ಆಗೋಂಥದ್ದು ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿನ ಮೊದಲೇ ಚೆಕ್ ಮಾಡ್ಕೊಂಡಿದ್ರೆ, ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಏನಿದೆ ಅದು ಕಂಪ್ಲೀಟ್ಲಿ ಕ್ಯೂರಬಲ್.
ಮೊದಲೆಲ್ಲ ಅದಕ್ಕೆ 2 ಇಯರ್ಸ್ ಎಲ್ಲ ಟ್ರೀಟ್ಮೆಂಟ್ ಇತ್ತು. ಈಗ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್. 3 ಮಂತ್ಸ್ ಮೆಡಿಕೇಷನ್ಸ್ ತೊಗೊಂಡ್ರೆ ಹೆಪಟೈಟಿಸ್ ಸಿ ಇಸ್ ಕ್ಯೂರಬಲ್. ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಟೆಸ್ಟ್ ಮಾಡಿಸ್ಕೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಅದು ಯಾವುದೇ ರೀತಿಯಾಗಿ ನಮ್ಮ ಲಿವರ್ಗಾಗಲಿ ದೇಹಕ್ಕೆ ಅನಾಹುತ ಮಾಡೋದಿಲ್ಲ. ಸೊ ಅದನ್ನು ಹಂಗೆ ಬಿಟ್ಕೊಂಡಾಗ ಮಾತ್ರ ಈ ಥರ ತೊಂದರೆಗಳು ಹಾಗಂಥದ್ದಿರುತ್ತೆ. ಈಗ ಪ್ರತಿ ವರ್ಷ ನಾವು ಹೆಪಟೈಟಿಸ್ ಬಿನ ನಾವು ಎಲ್ಲರಿಗೂ ವ್ಯಾಕ್ಸಿನೇಷನ್ ಎಲ್ಲದು ಫ್ರೀಯಾಗಿ ಕೊಡ್ತೀವಿ, ಎಲ್ಲ ಕಡೆ ಅನೌನ್ಸ್ ಮಾಡ್ತೀವಿ, ಪಬ್ಲಿಸಿಟಿ ಕೊಡ್ತೀವಿ. ಆದರೂ ಈಗ ನಾವು ರೀಸೆಂಟ್ ಇನ್ಸಿಡೆನ್ಸ್ ಹೇಳಬೇಕು ಅಂತಂದರೆ ನಮ್ಮದು ಲಾಸ್ಟ್ ಒಂದು 3 ಮಂತ್ಸ್ ಬ್ಯಾಕು ವೆಲ್ ನೋನ್ ಪರ್ಸನ್ ಫ್ರಮ್ ಶಿವಮೊಗ್ಗದ್ದೆ ಆ್ಯಂಡ್ ಈಸ್ ಅ ವೆಲ್ ಎಜುಕೇಟೆಡ್, ಲೈಕ್ ಟು ಸೇ ಈಸ್ ಅ ಅಡ್ವೊಕೇಟ್. ಅವ್ರ ಜೊತೆ ನಮ್ಗೆ ಭಾಳ ಇಂಟ್ರಾಕ್ಷನ್ ಎಲ್ಲ ಆಗಿತ್ತು. ವೆನ್ ಅವ್ರು ರೆಗ್ಯುಲರಾಗಿ ಏನೋ ಒಂದು ಕಂಪ್ಲೇಂಟಿಗೆ ಬಂದಾಗ ಚೆಕ್ ಮಾಡಿದಾಗ ಇಟ್ ಇಸ್ ಆಲ್ರೆಡಿ ಅಡ್ವಾನ್ಸ್ಡ್ ಲಿವರ್ ಡಿಸೀಸ್, ಅಂದರೆ ಸಿಂಪಲ್ ಇನ್ಫೆಕ್ಷನ್ನು ಮೊದಲೇ ಕಂಡುಹಿಡಿದ್ರೆ ಅದನ್ನ ಕ್ಯಾನ್ಸರ್ನ ನಾವು ಕಂಪ್ಲೀಟಾಗಿ ತಡೆಗಟ್ಬೋದಿತ್ತು. ಸೊ ಹೆಪಟೈಟಿಸ್ ಬಿನ ಯಾವ ರೀತಿ ನೋಡ್ತೀವಿ ಅಂದರೆ ಬರೀ ಲಿವರ್ ಸಿರೋಸಿಸ್ ಅಲ್ಲ, ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಂಥ ವ್ಯಾಕ್ಸಿನ್, ಅಂದರೆ ಆ್ಯಂಟಿ ಕ್ಯಾನ್ಸರ್ ವ್ಯಾಕ್ಸಿನ್ ಥರ ಅದನ್ನು ನಾವು ನೋಡ್ತೀವಿ. ಈ ಹೆಪಟೈಟಿಸ್ ಬಿನ ನಾವು ಏನು ಅವೇರ್ನೆಸ್ ಮತ್ತು ಇದು ಕ್ರಿಯೇಟ್ ಮಾಡೋದಕ್ಕೆ ಇದನ್ನು ನಾವು ಡಿವೈಡ್ ಮಾಡ್ತೀವಿ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥದ್ದು ಜನಗಳಿಗೆ, ಅಂದರೆ ಇದ್ರ ಬಗ್ಗೆ ಏನು ಇನ್ಫೆಕ್ಷನ್ ಆಲ್ರೆಡಿ ಆಗಿರುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ತೊಗೋಬೇಕಾಗತ್ತೆ. ಮತ್ತು ಕೆಲವರಿಗೆ ಏನಾಗುತ್ತೆ ಮನೆಯಲ್ಲಿ ಇನ್ಫೆಕ್ಷನ್ ಆದ ತಕ್ಷಣ ಅವ್ರನ್ನ ಒಂಥರ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ, ಅವ್ರನ್ನ ನೋಡೋ ರೀತಿ ಬೇರೆ ಆಗಿಬಿಡುತ್ತೆ, ಅವ್ರನ್ನೇ ಸಪ್ರೇಟಾಗಿ ಇಡೋಂಥದ್ದು, ಅವ್ರು ಮುಟ್ಟೋದಿಲ್ಲ, ಇದು ಮಾಡೋದಿಲ್ಲ, ಆ ಥರದ್ದೆಲ್ಲ ಮಾಡೋದಿರುತ್ತೆ. ಆ ಥರ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಅದು ಓನ್ಲಿ ಥ್ರೂ ಬ್ಲಡ್ ಕಾಂಟ್ಯಾಕ್ಟ್ಸ್ ಇಂದ ಮಾತ್ರ ಬರೋಂಥದ್ದು ಇರುತ್ತೆ. ಜೊತೆಗೆ ಇರೋದ್ರಿಂದ, ಊಟ ಮಾಡೋದ್ರಿಂದ, ಮುಟ್ಟೋದ್ರಿಂದೆಲ್ಲ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಬರೋದಿಲ್ಲ. ಅದನ್ನು ಇನ್ ಕೇಸ್